ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಹುಳಿಯನ್ನ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೆಂತ್ಯ 1/4 ಟೀ ಸ್ಪೂನು, ಕಾಳುಮೆಣಸು 1/2 ಟೀ ಸ್ಪೂನು, ಸಾಸಿವೆ 1/4 ಟೀ ಸ್ಪೂನು, ಜೀರಿಗೆ 1/2 ಟೀ ಸ್ಪೂನು, ಕಡಲೆಬೇಳೆ 1 ಟೀ ಸ್ಪೂನು, ಉದ್ದಿನಬೇಳೆ 1/2 ಟೀ ಸ್ಪೂನು, 4 ಒಣಮೆಣಸು ಹಾಕಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ಘಮ್ ಅಂತ ಸುವಾಸನೆ ಬರಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹದವಾಗಿ ಹುರ್ಕೊಳ್ಳೋಣ. ಬೇಳೆ ಎಲ್ಲ ಸೀಸೋದು ಬೇಡ. ಬೇಳೆದು ಎಲ್ಲ ಸೀದ್ಬಿಟ್ರೆ ನಿಮಗೆ ಹುಳಿಯನ್ನ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಹುರ್ಕೊಳ್ಳೋದು ಏನಿದ್ರು ಲೋ ಫ್ಲೇಮು ಇಲ್ಲ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕು. ನಿಮ್ಗೆ ಕರೆಕ್ಟಾಗಿ ರುಚಿ ಸಿಗುತ್ತೆ. ಯಾವುದೇ ಅಡುಗೆ ಇದಾದರೂ ಹುರ್ಕೊಳ್ಳೋದಾದ್ರೆ ಲೋ ಫ್ಲೇಮ್ ಮತ್ತು ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕು. ಎಲ್ಲ ಚೆನ್ನಾಗಿ ಹುರ್ಕೊಂಡಿದೆ. ಲೋ ಫ್ಲೇಮಲ್ಲಿ ಗಮ್ ಅಂತ ಸುವಾಸನೆ ಬರ್ತಾ ಇದೆ. ಕೊನೆಯದಾಗಿ ಇಲ್ಲಿ 1 ಟೀ ಸ್ಪೂನ್ ಅಷ್ಟು ಎಳ್ಳು ಹಾಕೊತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ. ಮಸಾಲೆ ಪುಡಿ ಮಾಡ್ಕೊಂಡಿರೋದು. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಪ್ಯಾನಿಗೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಿಲಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜ ಹಾಕೊಳ್ಳೋಣ. ಸ್ವಲ್ಪ ಗೋಡಂಬಿ, ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇಟ್ಕೊಳ್ಳೋಣ. ಇದೇ ಎಣ್ಣೆಗೆ ಕಡಲೆಬೇಳೆ ಹಾಕೊಳ್ಳೋಣ. ಉದ್ದಿನಬೇಳೆ, ನಾನಿಲ್ಲಿ 1/4 ಇಂಚಿನಷ್ಟು ಶುಂಠಿ ಹಾಕ್ತಾ ಇದ್ದೀನಿ. ನಿಮಗೆ ಶುಂಠಿ ಬೇಡ ಆದರೆ ಸ್ಕಿಪ್ ಮಾಡಿ. ಹುಳಿ ಅನ್ನಕ್ಕೆ ಇದೊಂಥರ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ನೀವು ಇದನ್ನು ನೈವೇದ್ಯಕ್ಕೂ ಬಳಸ್ಕೋಬೋದು. ಅಮ್ಮನವ್ರ ನೈವೇದ್ಯಕ್ಕೆ ಈ ಹುಳಿ ಅನ್ನನ ಮಾಡ್ಕೋಬೋದು ನೀವು. ಕಡಲೆಬೇಳೆ ಎಲ್ಲ ಕೆಂಪಾಗಿದೆ. ಇಲ್ಲಿ ನಾನು ಒಂದು 5 ಹಸಿಮೆಣಸಿನ್ಕಾಯಿ ಈ ಥರ ಹಿಂದಿನ ತೊಟ್ಟು ಮುರ್ಕೊಂಡಿರೋದು, 2 ಒಣಮೆಣಸು, ಕರಿಬೇವು, ಹಸಿಮೆಣಸು ಫ್ರೈ ಆಗಲಿ. ನೀವು ಹಾಗೆ ಇಡೀದು ಹಾಕಿಬಿಟ್ರೆ ಸಿಡಿದ್ಬಿಡುತ್ತೆ. ಸ್ವಲ್ಪ ಈ ಥರ ಹಿಂಭಾಗ ಸ್ವಲ್ಪ ಕಟ್ ಮಾಡಿಬಿಟ್ರೆ ಸಿಡಿಯಲ್ಲ, ಚೆನ್ನಾಗಿ ಹುರ್ಕೊಳ್ಳುತ್ತೆ. ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ. ಹುಣಸೆ ರಸ ತಗೊಂಡಿದ್ದೀನಿ. ನಾನೊಂದು ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣು ನೆನೆಸಿ ರಸ ತೆಗೆದಿಟ್ಕೊಂಡಿರೋದು. ಅರಿಶಿನ ಹಾಕೊಳ್ಳೋಣ. ಬೆಲ್ಲ, ನಾನಿಲ್ಲಿ ಇಂಗಿನ ನೀರು ಬಳಸ್ತಾ ಇದ್ದೀನಿ. ಕರಿಬೇವು ಹಾಕೊಳ್ಳೋಣ. ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹುಣಸೆ ರಸ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಗೊಜ್ಜು ಪುಡಿ ರೆಡಿ ಇತ್ತು ಅಂದರೆ ನೀವು 5 ನಿಮಿಷದಲ್ಲಿ ಹುಳಿಯನ್ನ ರೆಡಿ ಮಾಡ್ಕೋಬೋದು. ಅನ್ನ ಒಂದೇ ಮಾಡ್ಕೊಳ್ಳೋದಿರುತ್ತೆ, ಬೇಗ ಆಗಿಬಿಡುತ್ತೆ. ಗೊಜ್ಜು ಚೆನ್ನಾಗಿ ಕುದ್ದಿದೆ, ಎಣ್ಣೆ ಬಿಡ್ತಾ ಇದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ. ಈಗ ಕಲಿಸ್ಕೊಳ್ಳೋಣ. ಅನ್ನಕ್ಕೆ ಮೊದಲು ಪುಡಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಗೊಜ್ಜು ಒಂದು 3 ಸ್ಪೂನ್ ಅಷ್ಟು ಗೊಜ್ಜು ಹಾಕೊಂಡಿದ್ದೀನಿ. ಮತ್ತೆ ಬೇಕಾದ್ರೆ ಮತ್ತೆ ಹಾಕೋಬಹುದು. ಕಲಿಸ್ಕೊಳ್ಳೋಣ ಮೊದಲು. ತುಂಬ ರುಚಿಯಾಗಿರುತ್ತೆ ಈ ಗೊಜ್ಜು ಹುಳಿ ಅನ್ನನ. ತುಂಬ ರುಚಿಯಾಗಿರುತ್ತೆ ಈ ಹುಳಿ ಅನ್ನನ. ನೀವು ಒಂದ್ಸರಿ ಮಾಡಿ ನೋಡಿ. ಇಡೀ ದಿನ ನೀವು ಇಟ್ಕೊಂಡು ತಿನ್ಬೋದು. ಇದನ್ನು ಹಾಳಾಗಲ್ಲ. ಎಲ್ಲ ಗೊಜ್ಜೆಲ್ಲ ಚೆನ್ನಾಗಿ ಕುದಿಸಿರೋದ್ರಿಂದ ಅನ್ನನೂ ಸ್ವಲ್ಪ ನೀವು ಉದ್ದುದ್ರಾಗಿ ಮಾಡ್ಕೊಂಡಿರ್ಬೇಕು. ನೀವು ಒನ್ ಡೇ ಟ್ರಿಪ್ಪಿಗೆ ಅದು ಹೋಗ್ಬೇಕಾದ್ರೆ ಇದನ್ನು ಒಳ್ಳೆ ಚೆನ್ನಾಗಿರುತ್ತೆ ಮಾಡ್ಕೊಂಡು ಹೋಗೋಕ್ಕೆ. ಹುಳಿ ಎಲ್ಲ ಬಳಸಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಸೈಡ್ಸ್ ಏನೂ ಬೇಕಾಗೋದೇ ಇಲ್ಲ ನಿಮಗೆ.
ನೈವೇದ್ಯಕ್ಕೂ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಕಲಸಿ ಇನ್ನೊಂದು ಸ್ವಲ್ಪ ನಿಮಗೆ ಉಪ್ಪು ಬೇಕಾದರೆ ಉಪ್ಪು, ಇನ್ನೊಂದು ಚೂರು ಗೊಜ್ಜು, ಪುಡಿ ಬೇಕಾದರೆ ಪುಡಿ ನೀವು ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು. ಈಗ ಕೊನೆಯದಾಗಿ ಕರೆದಿಟ್ಕೊಂಡಿರೋ ಗೋಡಂಬಿ ಮತ್ತು ಶೇಂಗಾ ಬೀಜ ಹಾಕ್ಕೊಳ್ಳೋಣ. ನೈವೇದ್ಯಕ್ಕೂ ಬಳಸುವಂಥ ಹುಳಿಯನ್ನ ರೆಡಿಯಾಗಿದೆ. ನೀವು ಒಂದು 10 ನಿಮಿಷ ಬಿಟ್ಟು ಇದನ್ನು ಸರ್ವ್ ಮಾಡಿರಿ. ಅನ್ನ ಎಲ್ಲ ಹುಳಿ ಹೀರ್ಕೊಂಡು ತಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.